ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದ ತಕ್ಷಣ ನಮ್ ಬ್ರೂನೋ ಚಾರಿನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬಂದೆ. ಅಲ್ಲಿಂದ ಬಂದು ಮಕ್ಕಳಿಗೆ ಪೆಡಿಗ್ರೀನೆಲ್ಲ ನೆನೆ ಹಾಕಿ ಆಮೇಲೆ ನಾನು ರಿಫ್ರೆಶ್ ಆಗ್ಲಿ ಅಂತ ಒಂದ್ ಲೋಟ ಗ್ರೀನ್ ಟೀ ಮಾಡ್ಕೊಂಡು ಕುಡ್ದೆ. ಡೈಲಿ ಅಲ್ದೇ ಹೋದ್ರು 2 ದಿನ 3 ದಿನಕ್ಕೊಂದ್ಸತಿ ನೆಟ್ಟಿರೋ ಗಿಡ ಎಷ್ಟುದ್ದ ಬೆಳ್ದೈತೆ, ಹೊಸ ಚಿಗುರು ಬತ್ತೈತೋ ಇಲ್ವೋ, ಇನ್ನ ಹೂ ಬಿಡೋ ಗಿಡ ಹೂ ಬಿಟ್ಟೈತೋ ಇಲ್ವೋ ಅಂತ ಒಂದ್ ರೌಂಡ್ ಕಣ್ಣಾಡ್ಸ್ಕೊಂಡ್ ಬಂದ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ನಾನ್ ಹೇಳ್ತಿರೋದು ಎಲ್ಲಾ ಪ್ಲಾಂಟ್ ಲವರ್ಸ್ಗೂ ರಿಲೇಟ್ ಆಗುತ್ತೆ ಅನ್ಕೋತೀನಿ. ನಾನ್ ಹಂಗೆ ಟೀ ಕುಡ್ಕೊಂಡ್ ನಿಂತಿರುವಾಗ ಸ್ಕೂಲ್ಗೆ ಹೋಗೋ ಮಕ್ಳು ಚಾರ್ಲಿ ಇನ್ನೂ ಮರಿಯಾಕಿಲ್ವಾ ಅಂತ ಕೇಳ್ತಿದ್ದೆ. ನಾನ್ ಇನ್ನೂ ಇಲ್ಲ ಕಣಪ್ಪ ಅಂತ ಹೇಳಿ ಕಳಿಸ್ದೆ. ಅಲ್ಲಿಂದ ಬಂದು ತಲೆಗೆ ಅಕ್ಸೆ ಬೀಜದ ಜೆಲ್ ಅಪ್ಲೈ ಮಾಡ್ಕೊಂಡೆ. ಅದಾದ್ಮೇಲೆ ಮಕ್ಳಿಗೆ ತಿಂಡಿ ಟೈಮ್. ಒಬ್ಬೊಬ್ಬರಾಗಿ ಎಲ್ರಿಗೂ ತಿಂಡಿ ಕೊಟ್ಕೊಂಡ್ ಬಂದೆ. ಅವ್ರಿಗೆ ತಿಂಡಿ ಕೊಟ್ಟಿದ್ದಾದ್ಮೇಲೆ ಬಾಗಿಲು ಕಸನೆಲ್ಲ ಗುಡಿಸಿ ನೀರ್ ಹಾಕಿದ್ದಾಯ್ತು. ಇಷ್ಟೆಲ್ಲ ಮಾಡೋಷ್ರೊಳಗೆ ಅರ್ಧ ಗಂಟೆ ಆಗಿತ್ತು. ಸೊ ABC ಜ್ಯೂಸ್ ಕುಡ್ದೆ. ತಿಂಡಿಗೆ ಅಂತ 1-2 ಪೀಸ್ ಪರಂಗಿ ಹಣ್ಣು ತಿನ್ಕೊಂಡೆ. ಅದಾದ್ಮೇಲೆ ಪಾಟ್ಗಳನ್ನೆಲ್ಲ ಈಚೆ ತಂದು ನೀಟಾಗಿ ಕ್ಲೀನ್ ಮಾಡ್ದೆ. ನಮ್ ಬೋಲುಗೂ ತಿಂಡಿ ಕೊಟ್ಬಿಟ್ಟು ಬಿಸ್ಲು ಕಾಯಿಲಿ ಅಂತ ಮಲಗಿಸಿದ್ದೆ. ತಿಂಡಿ ಆದ್ಮೇಲೆ ಸಿರಪ್ ಕೊಡ್ಬೇಕಿತ್ತು, ಸೊ ಕೊಟ್ಟೆ. ಇನ್ನ ಇವಳು ಕಂಡೀಷನ್ ಡೇ 1 ಹೋಲ್ಸ್ಕೊಂಡ್ರೆ ಇವಾಗ ಎಷ್ಟೋ ಬೆಟರ್ ಆಗಿದ್ದಾಳೆ. ಅದಾದ್ಮೇಲೆ ನಮ್ಮ ಮಮ್ಮಿ ಸ್ವಲ್ಪ ಬಟ್ಟೆ ಒಗ್ದಾಕಿದ್ರು. ಅವನ್ನೆಲ್ಲ ಜಾಲ್ಸಿ ಒಣಗಾಕ್ತೆ. ಒಂದ್ ವಾರ ಇಲ್ಲ 10 ದಿನಕ್ಕೆ ಒಂದ್ಸತಿ ಬೆಡ್ಶೀಟ್ ಚೇಂಜ್ ಮಾಡ್ಬೇಕು. ಸೊ ಇವತ್ ಚೇಂಜ್ ಮಾಡ್ತಾ ಇದ್ದೆ. ಏನೇನ್ ಕೆಲ್ಸಗಳಿತ್ತು ಅದನ್ನೆಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಇವತ್ ನಮ್ಮ ಮನೇಲಿ ವಾರ ಆಗಿದ್ರಿಂದ ನಮ್ಮ ಮಮ್ಮಿ ಆಲ್ರೆಡಿ ದೇವ್ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿದ್ರು. ನಾನ್ ಆಮೇಲೆ ಹೋಗಿ ಆರತಿ ಮಾಡಿ ಬೇಡ್ಕೊಂಡೆ. ಮಧ್ಯಾಹ್ನ ಊಟಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರು, ಅದನ್ನ ತಿನ್ಕೊಂಡೆ. ಅದಾದ್ಮೇಲೆ ನಮ್ಮನೆ ಗಿಡದಲ್ಲಿ ಬಿಟ್ಟಿದ್ ಸೀತಾಫಲ ತಿಂದು ಎಲ್ಲ ಮುಗಿತು. ಆರಾಮಾಗಿ ಮಲ್ಕೊಳ್ಳುವ ಅನ್ನೋಷ್ಟೊಳಗೆ ನೀರ್ ಬಂತು. ನಮ್ಮ ಮಮ್ಮಿ ಒಳಗಡೆಗೆಲ್ಲ ನೀರ್ ಇಟ್ಕೊಂಡ್ರೆ ನಾನು ಈಚೆ ಟ್ಯಾಂಕಿಗಳಿಗೆಲ್ಲ ನೀರ್ ತುಂಬಿಸ್ದೆ. ಇನ್ನ ಸಂಜೆ ಆಯ್ತಿದಂಗೆ ನಮ್ಮನೆ ಚಿಲ್ಟಾರಿ ಪಿಲ್ಟಾರಿಗಳಿಗೆಲ್ಲ ಕುಡಿಯಕ್ಕೆ ಹಾಲ್ ಕೊಟ್ಟು ನಾನು ಸ್ಟ್ರಾಂಗ್ ಆಗಿ ಒಂದ್ ಲೋಟ ಕಾಫಿ ಮಾಡ್ಕೊಂಡು ಕಡ್ಲೆಕಾಯಿ ಬೇಯಿಸಿದ್ರು, ಅದನ್ನ ತಿನ್ಕೊಂಡು ಈ ಮೂವಿ ನೋಡ್ದೆ. ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಮ್ ಬೋಲು ಕಾಲ್ಗಳಿಗೆ ಎಕ್ಸರ್ಸೈಸ್ ಮಾಡ್ಸಕ್ ಕೂತ್ಕೊಂಡೆ. ನಾನು ಅವಾಗ್ಲೇ ಹೇಳ್ದಂಗೆ ಇವಳಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಕಾಣ್ತಿದೆ. ಬಾಲ ಹಮ್ಕುದ್ರೆ ಕೋಪ ಬರ್ತಿದೆ, ಮತ್ತೆ ಒಂದ್ ಕಾಲ್ ಚಿಟ್ಟಿದ್ರೆ ಇನ್ನೊಂದ್ ಕಾಲ್ನ ಮಡಚ್ಕೋತಾಳೆ. ಬಾಲ ಹಮ್ಕುದ್ರೆ ಬೇಕು, ಕೋಪ ಬರ್ದೆ ಇನ್ನೇನ್ ಬರುತ್ತೆ ಅನ್ಕೋಬಹುದು ನೀವು. ಇವಳು ಡೇ 1 ಅಲ್ಲಿ ಇದ್ದಿದ್ ಪರಿಸ್ಥಿತಿ ನೋಡಿದ್ರೆ ಇವಳ್ದು ಲೋವರ್ ಬಾಡಿ ಅಂದ್ರೆ ಹಿಂದ್ಗಡೆ 2 ಕಾಲು ಮತ್ತೆ ಬಾಲ ಏನ್ ಮುಟ್ಟಿದ್ರು ಗೊತ್ತಾಯ್ತಿರ್ಲಿಲ್ಲ. ಮೊದ್ಲು ಒಳಗಾಗ್ತಿ ಸಿಂಪ್ಟಮ್ಸ್ ನೆಲ್ಲ ಯೂಟ್ಯೂಬ್ ಅಲ್ಲಿ ಬಂದ್ ಸರ್ಚ್ ಮಾಡಿದಾಗ ಪ್ಯಾರಾಲಿಸಿಸ್ ಆಗಿರುತ್ತೆ ಅಂತ ಬಂದ್ಬಿಡ್ತು. ಅವಳಂಗ್ ತೆವಳದ್ ನೋಡಿ ಹೊಟ್ಟೆ ಎಲ್ಲ ಉರ್ದೋಗಿತ್ತು. ಬಟ್ ಇವಾಗಿನ ಅವಳ ಕಂಡೀಷನ್ ನೋಡ್ತಾ ಇದ್ರೆ ಅವಳು ಪಕ್ಕ ಹುಷಾರಾಯ್ತಾಳೆ, ಮೊದ್ಲೊಂದ್ ತರ ನಡೀತಾಳೆ ಅಂತ ನಂಗೆ ಹೋಪ್ಸ್ ಬಂದಿದೆ. ಅವಳದ್ ಎಕ್ಸರ್ಸೈಸ್ ಎಲ್ಲ ಮಾಡ್ಸಾದ್ಮೇಲೆ ಮಕ್ಳಿಗೆಲ್ಲ ಊಟ ಕೊಟ್ಟು ನಮ್ ಬ್ರೂನೋಗೂ ಊಟ ಮಾಡ್ಸಿ ನಾನು ಊಟಕ್ಕೆ ಅಂತ ಬೀನ್ಸ್ ಸಾಂಬಾರು ಮತ್ತೆ ಅನ್ನ ತಿಂದೆ. ನಂದು ಊಟ ಆದ್ಮೇಲೆ ಚಾರ್ಲಿ ಮತ್ತೆ ಬ್ರೂನೋನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬಂದು ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.